ಕೂಡ ಕಾಮನ್ ಆಗಿ ಡೌಟ್ ಇರೋದು ಮತ್ತು ಸಾಕಷ್ಟು ಜನ ಕಮೆಂಟ್ಸ್ ಆಗಿ ಕೇಳ್ತಿರೋದು, ಇವಾಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾ, ಯಾವ ರೀತಿ ಮಾಡಿಸ್ಬೇಕು, ಏನಾದರೂ ಇದೆಯಾ ಇಲ್ವಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾಯಿರಾ. ಇದ್ರ ಬಗ್ಗೆ ನಿಮ್ಮ ಡೌಟ್ ಏನಿದೆಯಲ್ಲ ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ, ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ಸು. ಆದರೆ ಇವಾಗ ಈ ವರ್ಷ ಕನ್ಫ್ಯೂಷನ್ ಆಗಿರೋದೇನೆಂದರೆ, ಇಲ್ಲಿ ಕೆಇವರು ಒಂದ್ಸಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಅಂತ ಹೇಳ್ತಾರೆ, ಒಂದ್ಸಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕೂಡ ಮಾಡ್ತಾರೆ. ಅದರಿಂದ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಇದೆ, ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಯಾ ಇಲ್ವಾ ಅಂತ. ಯಾಕೆಂದರೆ ಇವಾಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಬಿಟ್ಟು ಮಿಕ್ದವ್ರಿಗೆಲ್ಲರಿಗೂ ಕೂಡ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾಯಿದ್ದಾರೆ, ಮತ್ತು ಅಲ್ಲೇ ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾಯಿದ್ದಾರೆ. ಇಲ್ಲಿ ಫಸ್ಟು ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನ ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ನೀವೇನಾದರೂ ಮಿನಿಮಮ್ 7 ಇಯರ್ಸ್ ಸ್ಟಡಿ ಮಾಡಿರಲೇಬೇಕು. 7 ಇಯರ್ಸಲ್ಲಿ ನೀವು 10th ಅಥವಾ ಸೆಕೆಂಡ್ PUC ಎಕ್ಸಾಮು ಕರ್ನಾಟಕದಿಂದನೇ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿರಬೇಕು. ಆವಾಗ ಮಾತ್ರ ನೀವೇನಾಗ್ತೀರಾ ಅಂದರೆ ಕ್ಲಾಸ್ ಎ ವಿದ್ಯಾರ್ಥಿಗಳಾಗ್ತೀರಾ. ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ, ನಿಮ್ಮ CET ಅಪ್ಲಿಕೇಶನಲ್ಲಿ ಸೆಕೆಂಡ್ ಪೇಜಲ್ಲಿ ನೀವು ಯಾವೊಂದು ಕ್ಲಾಸಿಗೆ ಬಿಲಾಂಗ್ ಆಗಿರ್ತೀರ ಅನ್ನೋ ಡೀಟೇಲ್ಸ್ ಇರುತ್ತೆ, ಅದನ್ನ ಚೆಕ್ ಮಾಡಿ ನೋಡಿ, ಅದು ಗೊತ್ತಾಗುತ್ತೆ. ಇವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವೇನೇನು ಕೊಡಬೇಕಾಗಿತ್ತು ಮತ್ತು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ಆನ್ಲೈನಲ್ಲಿ ಇರುತ್ತಾ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಎಡಿಸ್ ಮಾಡಿ ಅಂತ ಯಾವುದಾದ್ರು ಬ್ರೌಸರ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು ಇಲ್ಲಿ ಬೈ ನೌ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಆಪ್ಷನ್ನಲ್ಲಿ ನೀವು ಯಾವ ರೀತಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಕೋರ್ಸ್ ಇದೆ. ಇಲ್ಲಿ ಆಫರ್ ಪ್ರೈಸ್ ಇದೆ, ಮತ್ತು ನಿಮಗೆ ಮಾಕ್ ರೌಂಡ್ ಆದಮೇಲೂ ಕೂಡ ನಿಮಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಫಸ್ಟ್ ರೌಂಡ್ ಆದಮೇಲೆ ಕೂಡ ಇಲ್ಲಿ ಅಪ್ಡೇಟ್ ಸಿಗುತ್ತೆ. ಯಾವ ರೀತಿ ಒಂದು ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ ಎರಡೂ ಕೂಡ ಯೂಸ್ ಮಾಡಿಕೊಂಡು ಕಾಲೇಜಸ್ನ ನೀವು ರೀಅರೇಂಜ್ ಮಾಡಬೇಕು, ಮಾಡಿಫೈ ಮಾಡಬೇಕು ಅನ್ನೋ ಕಂಪ್ಲೀಟ್ ನಿಮಗೆ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಇವಾಗ ಮಾಕ್ ರೌಂಡ್ ಆದಮೇಲೆ ನಿಮಗೆ 500 ಇನ್ಕ್ರೀಸ್ ಆಗುತ್ತೆ, ಫಸ್ಟ್ ರೌಂಡ್ ಆದಮೇಲೆ ಇನ್ನೊಂದು 500 ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಬೈ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ 200% ಯೂಸ್ ಆಗುತ್ತೆ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರು ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇವಾಗ ನೀವೇನಾದರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಂದ್ರೆ ಮಿನಿಮಮ್ ಡಾಕ್ಯುಮೆಂಟ್ಸ್ ನೀವೇನೇನು ಕೊಡಬೇಕಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮ್ಮದು CET ಅಡ್ಮಿಟ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ KE ಅವ್ರಿಗೆ, ಮತ್ತು ನಿಮ್ಮ CET ಅಪ್ಲಿಕೇಶನ್ ಡೀಟೇಲ್ಸ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಫೋಟೋ ಐಡೆಂಟಿಟಿ ಪ್ರೂಫ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು. ನೀವು DL ಮಾಡಿಸಿರಲ್ಲ, ಎಷ್ಟೊಂದು ಜನ ಪ್ಯಾನ್ ಕಾರ್ಡ್ ಇರಲ್ಲ, ವೋಟರ್ ID ಕೂಡ ಇರಲ್ಲ ಎಷ್ಟೊಂದು ಜನದ ಹತ್ರ, ಆಧಾರ್ ಕಾರ್ಡ್ ಮಾತ್ರ ಎಲ್ಲರ ಹತ್ರನೂ ಕೂಡ ಇರುತ್ತೆ. ಆ ಒಂದು ಡೀಟೇಲ್ಸು ಕೂಡ ಇರಬೇಕಾಗುತ್ತೆ, ಸರಿನಾ. ನಂತರ ನೀವು ನೋಡ್ಬೋದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು. ನೀವು SSLC ಮಾರ್ಕ್ಸ್ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಲ್ಲ, ಮತ್ತು PUC ಮಾರ್ಕ್ಸ್ ಕಾರ್ಡು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಮತ್ತು 7 ಇಯರ್ದು ಒಂದು ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕು ಅಂತ ಇಲ್ಲಿ ಕೇಳಿದ್ದಾರೆ, ಸರಿನಾ. ನೀವು ಕ್ಲಾಸ್ ಎ ವಿದ್ಯಾರ್ಥಿಗಳು ಆಗಿರೋದ್ರಿಂದ ನಿಮ್ಗೆ ಇಲ್ಲಿ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟಲ್ಲಿ SSLC ಅಥವಾ ಸೆಕೆಂಡ್ PUCದು ಕೂಡ ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನಿಮಗೆ CET ಅಡ್ಮಿಟ್ ಕಾರ್ಡ್ KE ಕಡೆಯಿಂದನೇ ಇಶ್ಯೂ ಆಗುತ್ತಾ, ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಡಾಟಾ ಬಂದ್ಬಿಟ್ಟು ಅವ್ರ ಹತ್ರ ಇರುತ್ತೆ. ಮತ್ತು ನಿಮ್ಮ CET ಅಪ್ಲಿಕೇಶನು ಇದು ಲಿಂಕ್ ಆಗಿರುತ್ತಾ, ಅದರಿಂದ ನಿಮ್ಮ CET ಅಪ್ಲಿಕೇಶನ್ ಡೀಟೇಲ್ಸ್ನ ಅವ್ರು ತೊಗೊಂಡ್ರೆ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ವಿದ್ಯಾರ್ಥಿ ಇವನು ಅಂತ. ನಂತರ ಇಲ್ಲಿ ಫೋಟೋ ಐಡೆಂಟಿಟಿ ಪ್ರೂಫು, ಅದು ನಿಮಗೆ ಇಲ್ಲಿ ಕೇಳಿರಲ್ಲ, ಅದನ್ನ ನೀವು ಬೇಕು ಅಂದರೆ ಅಡ್ಮಿಷನ್ ಟೈಮಲ್ಲಿ ಇದನ್ನ ಪ್ರೊಸೀಡ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ ಇದು ಯಾವ ರೀತಿ ನಿಮಗೆ ವೆರಿಫೈ ಆಗುತ್ತೆ ಅಂದರೆ, ಇದಾಗಲೇ ಆ್ಯಕ್ಚುಲಿ ವೆರಿಫೈ ಆಗಿದೆ ಕ್ಯಾಸ್ಟ್ ಮತ್ತು ಇನ್ಕಮ್. ನೀವು CET ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು RD ನಂಬರ್ನ ಹಾಕಿದ್ರಿ, ನಿಮ್ಮದು ಬಂದ್ಬಿಟ್ಟು ನಿಮ್ಮ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಚೆಕ್ ಡಾಟಾ ಅಂತ ಕೊಟ್ಟಿದ ತಕ್ಷಣ. ಯಾಕೆ ಅಂದರೆ ಅದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ವೆರಿಫೈ ವೆರಿಫೈ ಮಾಡಿದ್ಕೇನೆ ನಿಮ್ಮ ನೇಮ್ ಬಂದ್ಬಿಟ್ಟು ಅಲ್ಲಿ ಬರುತ್ತೆ, ನಂತರ ಅಲ್ಲಿ ವ್ಯಾಲಿಡ್ ಅಂತ ಬರುತ್ತೆ. ಕ್ಯಾಸ್ಟ್ ಮತ್ತು ಇನ್ಕಮ್ ನೀವು CET ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಿದ್ದೀರಾ, ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈ ಒಂದು ಡಾಕ್ಯುಮೆಂಟು ಕೂಡ ನಿಮ್ದು ಆಗಲೇ ವೆರಿಫೈ ಆಗಿದೆ. ಇನ್ನು SSLC ರಿಜಿಸ್ಟರ್ ನಂಬರು, ಸ್ಟಾರ್ಟಿಂಗ್ ಲಾಗಿನ್ ID ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಲೇಬೇಕು, ಬೇರೆ ವಿಧಿನೇ ಇಲ್ಲ. ಅದರಿಂದ ಅವಾಗ ನೀವು SSLC ರಿಜಿಸ್ಟರ್ ನಂಬರ್ನ ನೀವು ಪ್ರೊವೈಡ್ ಮಾಡಿರ್ತೀರ ನಿಮ್ಮ CET ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇದಕ್ಕೂ ಲಿಂಕ್ ಆಗಿರುತ್ತಾ, ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ SSLCಲಿ ಯಾವ ಸ್ಕೋರ್ ಬಂದಿದೆಯಲ್ಲ ಆ ಸ್ಕೋರ್ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ಡೈರೆಕ್ಟಾಗಿ KCB ಬೋರ್ಡ್ ಇದೆಯಲ್ಲ ಅವ್ರನ್ನ ಕನೆಕ್ಟ್ ಮಾಡಿಕೊಂಡು ಅವ್ರ ಸಾಫ್ಟ್ವೇರಿಂದ ಡೈರೆಕ್ಟಾಗಿ ಡಾಟಾನ ಪಡ್ಕೋತಾರೆ. ಇಲ್ಲಿ ಕ್ಲಾಸ್ 12 ಮಾರ್ಕ್ಸ್ ಕಾರ್ಡು, ಇವಾಗ ಕ್ಲಾಸ್ 12 ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಸ್ಟೂಡೆಂಟ್ ನಂಬರ್ ಅಂತ ಹಾಕೊಂಡಿರ್ತಾರೆ. ಆ ಸ್ಟೂಡೆಂಟ್ ನಂಬರಿಂದ ಇವ್ರಿಗೆ ಅದರಲ್ಲೂ ಕೂಡ ಡಾಟಾ ಹೋಗಿರುತ್ತೆ. ಅದರಿಂದ ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಅಲ್ಲಿಂದನೇ ಆರಾಮಾಗಿ ನಿಮಗೆ ಆಕ್ಸೆಸ್ನ ಪಡ್ಕೋತಾರೆ. ಅದರಿಂದ ನೀವು ಅಷ್ಟೊಂದೇನು ವರಿ ಮಾಡೋ ಅಗತ್ಯ ಇಲ್ಲ. ಮತ್ತು ಇನ್ನು ಸ್ಟಡಿ ಸರ್ಟಿಫಿಕೇಟು,
ಇಲ್ಲಿ ನೀವು ಸ್ಟೂಡೆಂಟ್ ಐ ಡಿ ಅಂತ ಇರುತ್ತೆ ಎಲ್ಲರದು ಕೂಡ. ಆ ಸ್ಟೂಡೆಂಟ್ ಐ ಡಿ ಹಾಕಿದ್ರೆ ಎಷ್ಟೊಂದು ಜನದ್ದು ಅದರಲ್ಲೇ ಫೆಚ್ ಆಗಿಬಿಟ್ಟಿರುತ್ತೆ. ಕೆಲವರು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿರ್ತೀರ, ಅದರಿಂದ ವ್ಯಾಲಿಡ್ ಆಗಿರುತ್ತೆ. ಇದೆಲ್ಲಾನು ಕೂಡ ಇವಾಗ ಕಿಯೋರ್ ಏನು ಮಾಡಿದ್ದಾರೆ ಅಂದರೆ ಇಷ್ಟು ಬೇಸಿಕ್ ಡೀಟೇಲ್ಸ್ ನೀವು ಪ್ರೊವೈಡ್ ಮಾಡಲೇಬೇಕು. ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಬಿಟ್ಟಾಕಿ ಇಲ್ಲಿ ಲಾಸ್ಟ್ ಇನ್ನೇನು 6 ಡಾಕ್ಯುಮೆಂಟ್ಸ್ ಇದೆಯಲ್ಲ, ಈ ಒಂದು 4th ಕಾಲಮ್ ಡಿಲೀಟ್ ಮಾಡಿದ್ರು ಕೂಡ ಇಷ್ಟು ಕೂಡ ಇಂದು ಇರಲೇಬೇಕಾಗುತ್ತೆ. ಇಷ್ಟೆಲ್ಲ ಕೂಡ ಕಿಯೋರ್ ಏನು ಮಾಡಿರ್ತಾರೆ ಅಂದರೆ ನಿಮ್ಮ CT ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ತಾ ಇರಬೇಕಾದ್ರೆ ಅಲ್ಲೇ ನಿಮ್ಮ ಡಾಟಾ ಎಲ್ಲನೂ ಕೂಡ ಕಲೆಕ್ಟ್ ಮಾಡಿ ಆಗಲೇ ವೆರಿಫೈ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಯಾರ್ದಾರದು ಮಿಸ್ ಮ್ಯಾಚ್ ಆಗಿದೆಯಲ್ಲ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಇದಾಗಲೇ ಲಿಸ್ಟ್ನ ಬಿಟ್ಟಿದ್ರು, ಆಗಲೇ ಎಷ್ಟೊಂದು ಜನ ಕರೆಕ್ಷನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ. ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಏನೋ ಆನ್ಲೈನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ, ನಿಮ್ದು ಆಗಲೇ ಆಗಿದೆ. ಜಸ್ಟ್ ಈ ರೀತಿ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ನಿಮಗೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿನಾ? ನಾವು ಮಾಡ್ಕೋಬೇಕು ಅದೆಲ್ಲ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಲೈವ್ ಡೆಮೋ ವಿಡಿಯೋ ನಮ್ಮ ಚಾನಲ್ಲೇ ಬರುತ್ತೆ. ಅದ್ರ ಬಗ್ಗೆ ಏನು ತಲೆಗೆಡಿಸ್ಕೋಬೇಡಿ. ಥ್ಯಾಂಕ್ ಯು.